ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಲ್ಲಬಾದ್ ಏತ ನೀರಾವರಿ ಕಳಪೆ ಕಾಮಗಾರಿಯ ಆರೋಪ ಕೇಳಿಬರ್ತಾ ಇದೆ. ಜೇವರ್ಗಿ ಹಾಗೂ ಯಡ್ರಾಮಿ ಬಳಿ ಮಲ್ಲಬಾದ್ ಏತ ನೀರಾವರಿ ಕಾಮಗಾರಿ ನಡೀತಾ ಇದೆ. ಆದ್ರೆ ಆ ಕಾಮಗಾರಿ ಕಳಪೆ ಅಂತ ಹೇಳಿ ಇದೀಗ ರೈತರು ಆರೋಪವನ್ನು ಮಾಡ್ತಾ ಇದ್ದಾರೆ. ಕೆಬಿಜೆಎನ್ಎಲ್ ಇಲಾಖೆಯಿಂದ ನಡೀತಾ ಇರುವಂತಹ ಕಾಮಗಾರಿ ಇದು. ಗುತ್ತಿಗೆ ಪಡೆದ ಕಂಪನಿಯಿಂದ ಕಳಪೆ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ. ಅಂದ್ರೆ ಗುತ್ತಿಗೆದಾರರು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ. ಸುಮಾರು 140 ಕೋಟಿ ವೆಚ್ಚದ ಕಾಮಗಾರಿ ಕಳಪೆ ಗುಣಮಟ್ಟದಲ್ಲಿದೆ. ಹೋರಾಟಗಾರ ಮಹಂತಗೌಡ ಪಾಟೀಲ್ ಸೇರಿದಂತೆ ಅನೇಕರು ಕಿಡಿಕಾರ್ತಾ ಇದ್ದಾರೆ. ಕಳಪೆ ಸಿಮೆಂಟ್ ಅನ್ನು ಬಳಕೆ ಮಾಡಿದ್ದಾರೆ, ಬ್ಲಾಕ್ ಎಮ್ ಸ್ಯಾಂಡ್ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಿಬಂದಿದೆ. ಅದರ ಜೊತೆಗೆ ಗುತ್ತಿಗೆದಾರರ ಜೊತೆಗೆ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಅನ್ನುವಂತ ಅನುಮಾನ ಕೂಡ ವ್ಯಕ್ತವಾಗಿದೆ. ಕೇವಲ 3 ಕಿಲೋಮೀಟರ್ ಕಾಮಗಾರಿಯನ್ನಷ್ಟೇ ಮಾಡಲಾಗಿದೆ. ಹಾಗಾಗಿ ಗುತ್ತಿಗೆದಾರನ ಲೈಸೆನ್ಸ್ ಅನ್ನ ರದ್ದು ಮಾಡಿ, ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ರೈತರು ಇದೀಗ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ಇವರ ವಿರುದ್ಧವಾಗಿ ಸರಿಯಾದ ಕ್ರಮ ಆಗಲೇಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಸುಮಾರು 140 ಕೋಟಿ ವೆಚ್ಚದ ಕಾಮಗಾರಿ ಅದು. ಆದ್ರೆ ಆ ಕಾಮಗಾರಿಯೇ ಕಳಪೆ ಮಟ್ಟದ್ದು ಅಂತ ಆರೋಪ ಕೇಳಿ ಬಂದಿದೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಮಲ್ಲಬಾದ್ ಏತ್ ನೀರಾವರಿ, ಈ ಮಲ್ಲಬಾದ್ ಏತ್ ನೀರಾವರಿ ಇವತ್ತು ಸುಮಾರು 2 ದಶಕಗಳ ಕಾಲ ಹೋರಾಟ ಮಾಡಿ ಇವತ್ತು ಮಲ್ಲಬಾದ್ ಏತ್ ನೀರಾವರಿ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ರೈತರು ಅನೇಕ ಹೋರಾಟ ಮಾಡಿ ಲಾಠಿ ಚಾರ್ಜ್ ಆಗಿ ಇವತ್ತು ಪೊಲೀಸರು ಲಾಠಿ ತಿಂದು ಇವತ್ತು ಎಲ್ಲ ರೀತಿ ಹೋರಾಟ ಮಾಡಿ ಪಡ್ಕೊಂಡಂಥ ಯೋಜನೆ ಇವತ್ತು ಮಲ್ಲಬಾದ್ ಏತ್ ನೀರಾವರಿ ಯೋಜನೆ. ಈ ಯೋಜನೆ ಸುಮಾರು 18 ವರ್ಷಗಳಿಂದ ನಮ್ಮ ಸಂಘದ ವತಿಯಿಂದ ಸತತ ಹೋರಾಟದ ಪ್ರಯತ್ನ ಫಲವಾಗಿ ಇಂದು ಮಲ್ಲಬಾದ್ ಏತ್ ನೀರಾವರಿ ಇವತ್ತು ಜೇವರ್ಗಿ ಮತ್ತು ಯಡ್ರಾಮಿ ಭಾಗಕ್ಕೆ ಏನಪ್ಪ ಅಂತಂದ್ರೆ ಒಂದು ಜೀವನಾಡಿಯಾಗಿ ರೈತರಿಗೆ ಏನಪ್ಪ ಅಂದ್ರೆ ಒಂದು ಆಶಾ ಕಿರಣ ಮೂಡಿಸೋದು. ಇವತ್ತು ನಮ್ಮ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಇವತ್ತು ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ JBC ವಿಭಾಗ ಲಿಫ್ಟ್ ನಂಬರ್ 1 ಇದಕ್ಕೆ 147 ಕೋಟಿ ಏನಪ್ಪ ಅಂತಂದ್ರೆ ಮಲ್ಲಬಾದ್ ಏತ್ ನೀರಾವರಿ ಒಳಗೆ ಇವತ್ತು ಲ್ಯಾಟ್ರಲ್ಗಳು 15 ಲ್ಯಾಟ್ರಲ್ ಮೇನ್ ಕೆನಲ್ ಎಲ್ಲ ಕೂಡಿ ಇವತ್ತು 147 ಕೋಟಿ ರೂಪಾಯಿ ಏನಪ್ಪ ಅಂತಂದ್ರೆ ಇವತ್ತು ಅಪ್ರೂವಲ್ ಆಗ್ಯದ. ಇವತ್ತು ಟೋಟಲ್ 387 ಕೋಟಿ, ಅದ್ರಾಗ ಏನಪ್ಪ ಅಂದ್ರೆ 3 ಪ್ಯಾಕೇಜ್ ಮಾಡಿ ಇವತ್ತು JBC ವಿಭಾಗಕ್ಕೆ ಜೇವರ್ಗಿ ಬ್ರಾಂಚ್ ಕೆನಲ್ಗೆ 147 ಕೋಟಿ ಮತ್ತು ಇನ್ನೊಂದು 167 ಕೋಟಿ. ಈಗ ಇವತ್ತು ಈ ಅಧಿಕಾರಿಗಳು ಇವತ್ತು ಬಾಲಾಜಿ ಕನ್ಸ್ಟ್ರಕ್ಷನ್ ಅಂತ ಒಬ್ರಿಗೆ ಗುತ್ತೇದಾರಿಗೆ ಏನಪ್ಪ ಅಂತಂದ್ರೆ ಟೆಂಡರ್ ಮಾಡಿ ಇವತ್ತು ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ವರ್ಕ್ ಮಾಡ್ಯಾರ. ಇವತ್ತು ಹೆಂಗೆ ಮಾಡ್ಯಾರಪ್ಪ ವರ್ಕಪ್ಪ ಅಂತಂದ್ರೆ 43 ಗ್ರೇಡ್ ಚಟ್ಟಿನಾಡ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ ದೂರವಾಣಿ ಸಂಪರ್ಕದಲ್ಲಿ. ಭೀಮಪ್ಪ, ಮಲ್ಲಬಾದ್ ಏತ ನೀರಾವರಿ ಕಳಪೆ ಅನ್ನೋದಾಗಿ ರೈತರು ಇದೀಗ ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಹೋರಾಟಗಾರರು ಹೇಳ್ತಾ ಇರೋದೇನು, ಹಾಗೆ ಗುತ್ತಿಗೆದಾರರ ಜೊತೆಗೆ ಅಧಿಕಾರಿಗಳೇ ಭಾಗಿಯಾಗಿದ್ದಾರೆ, ಶಾಮೀಲಾಗಿದ್ದಾರೆ ಅಂತ ಹೇಳಿದ್ರೆ ಇದೀಗ ಅವರನ್ನ ಪ್ರಶ್ನೆ ಮಾಡೋರು ಯಾರು? ಓಕೆ ಭೀಮಪ್ಪ, ಈಗ ಮಲ್ಲಬಾದ್ ಏತ ನೀರಾವರಿಯಲ್ಲಿ ಕಳಪೆ ಕಾಮಗಾರಿ ಅಂತ ಹೇಳಿ ರೈತರು ಮಾಡ್ತಾ ಇರುವಂತ ಆರೋಪ, ಜೊತೆಗೆ ಇದನ್ನ ಪ್ರಶ್ನೆ ಮಾಡಬೇಕಾಗಿರುವಂತ ಅಧಿಕಾರಿಗಳೇ ಗುತ್ತಿಗೆದಾರರ ಜೊತೆಗೆ ಸೇರ್ಕೊಂಡ್ರೆ ಇದನ್ನ ಕ್ರಮ ತೆಗೆದುಕೊಳ್ಳೋರು ಯಾರೀಗ? ಹೌದು ದಿವ್ಯದಾಸ್, ಏನಂದ್ರೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ರೈತರಿಗೆ ಇದೊಂದು ಏನಂದ್ರೆ ಕನಸಿನ ಯೋಜನೆ. ಸುಮಾರು 2 ದಶಕಗಳ ನಿರಂತರ ಹೋರಾಟದ ಫಲವಾಗಿ ಈಗ ಏನಂದ್ರೆ ಈ ಯೋಜನೆ ಪ್ರಾರಂಭವಾಗಿರ್ತಕ್ಕಂಥದ್ದು ಸುಮಾರು 300 ಕೋಟಿಗೂ ಅಧಿಕ ವೆಚ್ಚದ ಈ ಯೋಜನೆ ಆಗಿದೆ. ಸದ್ಯ ಮೊದಲ ಹಂತದ ಕಾಮಗಾರಿ ಪ್ರಾರಂಭ ಮಾಡಿದೆ. ಏನಂದ್ರೆ ಖಾಸಗಿ ಕಂಪನಿಗೆ ಈ ಕಾಮಗಾರಿ ನೀಡಲಾಗಿದೆ. ಸುಮಾರು ಏನಂದ್ರೆ 147 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲ ಹಂತದ ಕಾಮಗಾರಿ ಪ್ರಾರಂಭ ಮಾಡಲಾಗಿದೆ. ಆದ್ರೆ ಪ್ರಾರಂಭದಲ್ಲಿ ಏನಂದ್ರೆ ಖಾತೆ ಕಾಮಗಾರಿ ಮಾಡ್ತಕ್ಕಂಥ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಹೀಗಾಗಿ ಅಲ್ಲಿರ್ತಕ್ಕಂಥ ಏನಂದ್ರೆ ಯಡ್ರಾಮಿ ಮತ್ತು ಜೇವರ್ಗಿ ತಾಲೂಕಿನ ರೈತರಾಗಿರ್ಬೋದು, ರೈತ ಮುಖಂಡರು ಇದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲ ಏನಂದ್ರೆ ಪ್ರಾರಂಭ ಹಂತದಲ್ಲಿ ನೀವು ಇಷ್ಟೊಂದು ಏನಂದ್ರೆ ಕಳಪೆ ಕಾಮಗಾರಿ ಮಾಡಿದ್ರೆ ಹೇಗೆ ಅಂತಕ್ಕಂಥ ಕೂಡ ಅಲ್ಲಿನ ರೈತರು ಮತ್ತು ರೈತ ಮುಖಂಡರು ಪ್ರಶ್ನೆ ಮಾಡಿರ್ತಕ್ಕಂಥದ್ದು.
ಇರ್ತಕ್ಕಂಥದ್ದು. ಏನಂದ್ರೆ ಸುಮಾರು ಏನಂದ್ರೆ ಸಾವಿರಾರು ರೈತರಿಗೆ ಈ ಭಾಗದ ಅಂದ್ರೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ರೈತರಿಗೆ ಈ ಯೋಜನೆಯಿಂದ ಅನುಕೂಲವಾಗಲಿದೆ. ಹೀಗಾಗಿ ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಅಲ್ಲಿನ ರೈತರು ಮತ್ತು ರೈತ ಮುಖಂಡರು ಒತ್ತಾಯ ಮಾಡಿರ್ತಕ್ಕಂಥದ್ದು. ಇನ್ನು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಸೇರಿಕೊಂಡು ಈ ರೀತಿಯ ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕೂಡ ಏನಂದ್ರೆ ಅಲ್ಲಿನ ರೈತ ಮುಖಂಡರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಸುಮಾರು ಒಂದು 3 ಕಿಲೋಮೀಟರ್ ಅಷ್ಟು ಏನಂದ್ರೆ ಕ್ಯಾನಲ್ ಮಾಡಿರ್ತಕ್ಕಂಥದ್ದು. ಅದನ್ನು ಡೆಮಾಲಿಷ್ ಮಾಡಿ ಪುನಃ ಏನಂದ್ರೆ ಮತ್ತೆ ಏನಂದ್ರೆ ಹೊಸದಾಗಿ ಅಲ್ಲಿನ ಕ್ಯಾನಲ್ ನಿರ್ಮಾಣ ಮಾಡಬೇಕು, ಗುಣಮಟ್ಟದ ಕ್ಯಾನಲ್ ನಿರ್ಮಾಣ ಮಾಡಬೇಕು ಮತ್ತು ಎಂಸ್ಯಾಂಡ್ ಮತ್ತು ಗುಣಮಟ್ಟದ ಸಿಮೆಂಟ್ ಬಳಸುವಂತೆ ಸದ್ಯ ಅಲ್ಲಿನ ರೈತ ಮುಖಂಡರು ಒತ್ತಾಯ ಮಾಡ್ತಕ್ಕಂಥದ್ದು. ಸದ್ಯ ಈ ಭಾಗ ಅಂದ್ರೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಕನಸಿನ ಯೋಜನೆ ಆಗಿರ್ತಕ್ಕಂಥ ಮಲ್ಲಾಬಾದ್ ಏತ ನೀರಾವರಿ, ಈ ಏತ ನೀರಾವರಿಯನ್ನು ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಅಲ್ಲಿನ ರೈತ ಮುಖಂಡರು ಒತ್ತಾಯ ಮಾಡ್ತಾ ಇದ್ದಾರೆ. ದಿವ್ಯದಾಸ್. ಓಕೆ ಭೀಮಪ್ಪ, ಈ ಕಳಪೆ ಕಾಮಗಾರಿ ಕುರಿತಂತೆ ಅಥವಾ ಇದರಲ್ಲಿ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿನ ಭಾಗದ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಅಥವಾ ಅವ್ರ ಗಮನಕ್ಕೆ ಬಂದ್ರೂ ಕೂಡ ಯಾವುದೇ ರೀತಿಯಾದ ಕ್ರಮವನ್ನ ತೆಗೆದುಕೊಳ್ತಾ ಇಲ್ವಾ, ಹೇಗೆ? ಹೌದು ದಿವ್ಯದಾಸ್. ಏನಂದ್ರೆ ಸ್ವತಃ ಅಲ್ಲಿನ ಏನಂದ್ರೆ ರೈತ ಸಂಘಟನೆ ಮುಖಂಡರ ಸ್ಥಳಕ್ಕೆ ಭೇಟಿ ನೀಡಿ ಏನಂದ್ರೆ ಅವರು ಒಂದಿಷ್ಟು ಅಲ್ಲಿನ ಇರ್ತಕ್ಕಂಥ ಗುತ್ತಿಗೆದಾರರಿಗೆ ಮತ್ತು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ಅವರೇ ಸ್ವತಃ ಏನಂದ್ರೆ ಅಲ್ಲಿನ ಗುಣಮಟ್ಟ ಕೂಡ ಪರಿಶೀಲನೆ ಮಾಡಿದ್ದಾರೆ. ಒಂದು ಸ್ವಲ್ಪ ಸಣ್ಣ ಕಲ್ಲಿಂದ ಜಗ್ಗಿದ್ರು ಕೂಡ ಏನಂದ್ರೆ ಸಿಮೆಂಟ್ ಚಿಕ್ಕಿ ಬರ್ತಾ ಇರ್ತಕ್ಕಂಥದ್ದು, ಗುಣಮಟ್ಟದ ಕಾಮಗಾರಿ ನಡೀತಾ ಇಲ್ಲ. ಇದು ಏನಂದ್ರೆ ಸುಮಾರು 2 ದಶಕಗಳ ಹೋರಾಟ ಆಗಿದೆ. ಹೀಗಾಗಿ ಈ ಭಾಗದ ರೈತರಿಗೆ ಗುಣಮಟ್ಟದ ಕಾಮಗಾರಿ ಮಾಡದಿದ್ರೆ ಅನ್ಯಾಯ ಆಗುತ್ತೆ. ಹೀಗಾಗಿ ಗುಣಮಟ್ಟದ ಕಾಮಗಾರಿ ಮಾಡಬೇಕು. ಇಲ್ಲಿನ ಜನಪ್ರತಿನಿಧಿಗಳು ಏನಂದ್ರೆ ಕೆಕೆಡಿಬಿ ಅಧ್ಯಕ್ಷ ಹಾಗೂ ಶಾಸಕ ಅಜಯ್ ಸಿಂಗ್ ಅವರು ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಇದರ ಬಗ್ಗೆ ಗಮನ ಹರಿಸಬೇಕು. ಏನಂದ್ರೆ ಗುಣಮಟ್ಟದ ಕಾಮಗಾರಿ ಮಾಡಬೇಕು ಮತ್ತು ತಪ್ಪಿದಸ್ಥ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಯಾರೇ ಇದರಲ್ಲಿ ಶಾಮೀಲಾಗಿದ್ದರೂ ಕೂಡ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಏನಂದ್ರೆ ಗುತ್ತಿಗೆದಾರನ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂತೆ ಕೂಡ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಸದ್ಯ ಏನಂದ್ರೆ ಇದು ಕಳಪೆ ಕಾಮಗಾರಿ ನಡೀತದೆ ಅಂತಕ್ಕಂಥದ್ದು ಸದ್ಯ ಮೇಲಾಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪರಿಶೀಲನೆ ಮಾಡಿ ತನಿಖೆ ಕೈಗೊಂಡು ಸೂಕ್ತ ಆಗುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಭೀಮಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.